ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPSCಯಲ್ಲಿ ಬಿಡುಗಡೆ ಆಗಿರುವಂತಹ ಮತ್ತು ನಿನ್ನೆ ಅಂದರೆ 19 ಜನವರಿ 2025 ನಡೆದಂತಹ KPSC ಗ್ರೂಪ್ ಬಿ ನಾನ್ HK ಒಂದು ಪೇಪರ್ 1 ಯಾವ ರೀತಿಯಾಗಿತ್ತು ಮತ್ತು ಅದರ ಒಂದು ಬೇಸಿಸ್ ಮೇಲೆ ಅದರ ಒಂದು ಕಟ್ ಆಫ್ ಎಷ್ಟಿರ್ಬೋದು, ಆ ಒಂದು ಪೇಪರ್ 1ನ ಒಂದು ಸೇಫ್ ಸ್ಕೋರ್ ಎಷ್ಟು, ಅದೇ ರೀತಿಯಾಗಿ ಒಟ್ಟು ಪರೀಕ್ಷೆ ಬರೆದಂತಹವರ ಅಭ್ಯರ್ಥಿಗಳ ಸಂಖ್ಯೆ ಮತ್ತು ಎಷ್ಟು ಫೈಟ್ ಇದೆ, ರಿಯಲ್ ಫೈಟ್ ಎಂಬುದನ್ನು ಸಹ ಈ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡ್ತಾ ಹೋಗಿ. ಮೊದಲಿಗೆ ನಾ ಹೇಳಬೇಕಪ್ಪ ಅಂತಂತಂದರೆ, ಈ ಒಂದು KPSC ಗ್ರೂಪ್ ಬಿ ಏನಿದೆ ಇದು ಪರೀಕ್ಷೆ ಇನ್ನೂ ಸಂಪೂರ್ಣ ಆಗಿಲ್ಲ. ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಹೇಳಬೇಕಪ್ಪ ಅಂತಂದರೆ ಪರೀಕ್ಷೆ ಇನ್ನೂ ಸಂಪೂರ್ಣ ಆಗಿಲ್ಲ. ಯಾಕಪ್ಪ ಅಂತಂದರೆ ಅವರು 19 ಜನವರಿ 2025 ಪೇಪರ್ 1 ಮಾತ್ರ ಕಂಡಕ್ಟ್ ಮಾಡಿರುವಂಥದ್ದು. ಪೇಪರ್ 2 ಇನ್ನೂ ಬಾಕಿ ಇದೆ. ಆ ಒಂದು ಪೇಪರ್ 2 ಬಂದುಬಿಟ್ಟು 25 ಜನವರಿ 2025 ಈ ಒಂದು ಪೇಪರ್ 2 ಕಂಡಕ್ಟ್ ಆಗಲಿದೆ. ಜನವರಿ 25 ಮಧ್ಯಾಹ್ನ 2ರಿಂದ 5 ಗಂಟೆಯವರೆಗೆ ಈ ಒಂದು ಪೇಪರ್ 2 ಇರಲಿದೆ. ಪೇಪರ್ 1 ಮಾತ್ರ ಅವರು 19 ಜನವರಿ 2025 ಕಂಡಕ್ಟನ್ನು ಮಾಡಿದರು. ಈ ಒಂದು ಕಂಡಕ್ಟ್ ಮಾಡಿದಂತಹ ಪೇಪರ್ 1 ಯಾವ ರೀತಿಯಾಗಿತ್ತು ಎಂಬುದನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಏನು ಹಾರ್ಡ್ ಇತ್ತು ಅಥವಾ ಮೀಡಿಯಮ್ ಇತ್ತು, ಈಸಿ ಇತ್ತು, ಇದರಲ್ಲಿ ನಿಮ್ಮ ಸ್ಕೋರ್ ಎಷ್ಟಾಗಿರಬಹುದು, ಅಂದರೆ ಎಷ್ಟು ಆದರೆ ನೀವು ಸೇಫು ಎಂಬುದನ್ನು ಸಹ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗೋಣ. ಮೊದಲಿಗೆ ಪೇಪರ್ 1 ಬಂದುಬಿಟ್ಟು 100 ಪ್ರಶ್ನೆಗಳು. 100 ಪ್ರಶ್ನೆಗಳು 300 ಅಂಕಗಳು. ಓಕೆ, ಎಲ್ಲರಿಗೂ ಡೌಟ್ ಇರುವಂಥದ್ದು ಅಂಕಗಳು ಎಷ್ಟು ಅಂತೇಳಿ. ಕೆಲವರು ಅಂಕಗಳೆಲ್ಲರೂ 100 ಅಂಕಗಳಂತ ಅಂದ್ಕೊಂಡಿದ್ದಾರೆ. ಬಟ್ ಈ ಒಂದು KPSC ಗ್ರೂಪ್ ಬಿ ಏನಿದೆ ಇದರ ಒಂದು ಒಟ್ಟು ಅಂಕಗಳು ಬಂದುಬಿಟ್ಟು 300 ಅಂಕಗಳು. ಅಂದರೆ ಒಂದು ಪ್ರಶ್ನೆಗೆ 3 ಅಂಕದ ರೀತಿಯಲ್ಲಿ ಒಟ್ಟು 300 ಅಂಕಗಳು ಇಲ್ಲಿ ನಿಮಗೆ ಇರಲಿವೆ. ಬಟ್ ನೆಗೆಟಿವ್ ಮಾತ್ರ 1/4 ಇರಲಿದೆ. 1/4 ನೆಗೆಟಿವ್ ಇರ್ತದೆ. ಒಟ್ಟು ಅಂಕಗಳು ಬಂದುಬಿಟ್ಟು ಒಂದು ಪ್ರಶ್ನೆಗೆ 3 ಅಂಕ, ಒಟ್ಟು ಅಂಕಗಳು ಬಂದುಬಿಟ್ಟು 300 ಅಂಕಗಳು. ಹಾಗಾದರೆ ನೀವು ಎಷ್ಟು ಒಂದು ಸ್ಕೋರ್ ಮಾಡಿದರೆ ಸೇಫ್ ಸ್ಕೋರ್, ಅಂದರೆ ಒಟ್ಟಾರೆಯಾಗಿ ನೀವು 300ಕ್ಕೆ ನಾವು ಕನ್ಸಿಡರ್ ಮಾಡಿದಾಗ ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗೋಣ. ಎಷ್ಟು ಪ್ರಶ್ನೆಗಳನ್ನ ನೀವು ಸರಿಯಾಗಿ ಮಾಡಿದರೆ ಸೇಫಲ್ಲೇ ಇರ್ತೀರಾ ಅಂಥೇಳಿ. ನಾವೊಂದು ಪೋಲ್ ಪ್ರಕಾರ ನೋಡಿದ ಪ್ರಕಾರ ಅಂತಂದರೆ 50 to 40 ಅಂದರೆ 70 ಪ್ರಶ್ನೆಯಿಂದ ಹಿಡಿದು 80 ಪ್ರಶ್ನೆ ಕೇವಲ ಅಂದರೆ 100% ಅಂತ ಹೇಳಿದರೆ ಈ 70 ಪ್ರಶ್ನೆಯಿಂದ ಹಿಡಿದು 80 ಪ್ರಶ್ನೆ ಮಾಡಿದಂಥವ್ರು ಕೇವಲ 20% ಇರ್ಬೋದು. 20% ಇರ್ಬೋದು. ಉಳಿದಂತೆ ಒಂದು 60 to 70 ಕ್ವಶನ್ಗಳನ್ನ ಸರಿ ಮಾಡಿದಂಥವರು 100ಕ್ಕೆ ಇವರು ಒಂದು 35% ಇರ್ಬೋದು. ಓನ್ಲಿ 35%. ಇನ್ನು ಉಳಿದಂತೆ ಹೈಯೆಸ್ಟ್ ಇರುವಂಥವ್ರು ಒಂದು 40 to 50 ಪ್ರಶ್ನೆ ರೇಂಜ್ನಲ್ಲೇ ಜಾಸ್ತಿ ಜನ ಇರುವಂಥದ್ದು. ಸ್ನೇಹಿತರೆ, ನೀವು ಗಮನಿಸ್ಬೇಕಾದ್ದೇನಪ್ಪ ಅಂತಂದರೆ 40ರಿಂದ 50 ಪ್ರಶ್ನೆ ಒಂದು ಸರಿಯಾಗಿ ಉತ್ತರಿಸಿದಂಥವರ ಸಂಖ್ಯೆ ಬಂದ್ಬಿಟ್ಟು ಬರೋಬ್ಬರಿ 70% ಇದೆ. ಬರೋಬ್ಬರಿ 70%. ನಾನು ಹೇಳ್ತಾ ಇರುವಂಥದ್ದು ಒಂದು ಪೋಲ್ನ ಆಧಾರದ ಮೇಲೆ. ಹಾಗಾಗಿ ಈ ಒಂದು ಪರೀಕ್ಷೆ ಪೇಪರ್ 1 ಬಂದುಬಿಟ್ಟು ಏನೋ ಗ್ರೂಪ್ ಬಿ 277 ಹುದ್ದೆಗಳು ನಾನ್ HK ಏನಿದೆ ಇದ್ರದ್ದು ಪೇಪರ್ 1 ಬಂದುಬಿಟ್ಟು ಮೀಡಿಯಮ್ ಟು ಹೈ ಆ ಒಂದು ರೇಂಜಲ್ಲಿತ್ತು. ಈಸಿ ಅಂತೂ ಇರಲಿಲ್ಲ ಅಂಥೇಳಿ ಕೆಲವರ ಒಂದು ಅಭಿಪ್ರಾಯದ ಮೇರೆಗೆ ನಾವು ಹೇಳ್ತಿರುವಂಥದ್ದು. ನಾವು ಸಹ ಒಂದು ಆ ಪರೀಕ್ಷೆಯನ್ನು ಪತ್ರಿಕೆಯನ್ನು ಪರಿಶೀಲಿಸಿದಾಗ
ಸರಿಸುಮಾರು ನೀವು ಎಷ್ಟು ಪ್ರಶ್ನೆಗಳನ್ನ ಸರಿ ಮಾಡಿದರೆ ಒಂದು ಸೇಫಲ್ಲಿ ಇರ್ತೀರಿ ಎಂಬುದನ್ನು ನೋಡೋದಾದರೆ ಓವರಾಗಿ ಎಲ್ಲ ಹೇಳ್ತಾ ಇರೋದು ಸ್ನೇಹಿತರೆ, 50+ ಕ್ವಶನ್ಗಳನ್ನ ನೀವು ಸರಿಯಾಗಿ ಮಾಡಿದರೆ ಒಂದು ಸೇಫ್ ಸ್ಕೋರು ಹೊಂದಿರ್ತೀರಿ ಎಂಬುದು ನಮ್ಮ ಒಂದು ಅನಾಲಿಸಿಸ್ ಆಗಿರ್ತದೆ. 50+ ಅಂತಂದರೆ ಅಂಕಗಳು ಬಂದುಬಿಟ್ಟು 150 ಅಂಕಗಳು. 150 ಅಂಕಗಳು ಪಡೆದು ನೀವೇನಾದರೂ 50ಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನ ಸರಿ ಮಾಡಿದ್ರಿ, 50 ಪ್ರಶ್ನೆಗಳನ್ನ ಪೇಪರ್ 1ನಲ್ಲಿ ಸರಿ ಮಾಡಿದ್ರಿ ಅಂದರೆ ಒಂದು ಓಪನ್ ಇಟ್ಕೊಳ್ಳಿ. ಯಾಕಪ್ಪ ಅಂತಂದರೆ ಪೇಪರ್ 2 ಇದೇ ಮಾದರಿಯಲ್ಲಿ ಬಂತಂತಂದರೆ ಅಲ್ಲಿಯೂ ಸಹ ನೀವು 50+ ಮಾಡಬೇಕು. ಅಥವಾ ಅಲ್ಲಿ ಪರೀಕ್ಷೆಯಲ್ಲಿ ಆ ಒಂದು ಪ್ರಶ್ನೆ ಪತ್ರಿಕೆ ತುಂಬ ಸುಲಭವಾಗಿ ಬಂತು ಅಂತಂದರೆ ಆಗ ನಿಮಗೆ ಅಲ್ಲಿ 70+ ಪ್ರಶ್ನೆಗಳನ್ನು ಸಹ ಮಾಡುವಂಥವ್ರು ಇರ್ತಾರೆ. ಓಕೆ, ಪೇಪರ್ 2 ಕಷ್ಟಕರವಾಗಿ ಅಲ್ಲದೆ ಈಸಿಯಾಗಿ ಬಂತು, ಸುಲಭವಾಗಿ ಇತ್ತು ಪ್ರಶ್ನೆ ಪತ್ರಿಕೆ ಅಂತಂದರೆ ಅಲ್ಲಿ 70ಕ್ಕಿಂತ ಹೆಚ್ಚು ಒಂದು ಪ್ರಶ್ನೆಗಳನ್ನು ಉತ್ತರಿಸುವಂಥವರು ಸಹ ಇದ್ದಾರೆ. ಆ ಒಂದು ದೃಷ್ಟಿಯಿಂದ ಪೇಪರ್ 1ನಲ್ಲಿ ಮಾತ್ರ ಹೇಳೋದಾದರೆ ಪೇಪರ್ 1ನಲ್ಲಿ ನೀವು 50+ ಪ್ರಶ್ನೆಗಳನ್ನು ಸರಿಯಾಗಿ ಉತ್ತರಿಸಿದರೆ ನೀವು ಒಂದು ಸೇಫ್ ಈ ಒಂದು ಪ್ರಶ್ನೆ ಪತ್ರಿಕೆ 1ನಲ್ಲಿ ಇದ್ದೀರಿ ಅಂತೇಳಿ ಅರ್ಥ. ಇದರ ಒಂದು ಮುಂದಿನ ಕಟ್ ಆಫ್ ಅನಾಲಿಸಿಸ್ ಮತ್ತು ಸಂಪೂರ್ಣ ಕಟ್ ಆಫ್ ಕ್ಯಾಟಗರಿ ವೈಸ್ ಕಟ್ ಆಫನ್ನು ನಾವು ಪೇಪರ್ 2 ನಡೆದ ನಂತರವೇ ಮಾಡಬೇಕಾಗ್ತದೆ. ಯಾಕಪ್ಪ ಅಂತಂದರೆ ಪೇಪರ್ 2 ಮಹತ್ವವಾದಂಥ ಬದಲಾವಣೆಯನ್ನು ಈ ಒಂದು ಪರೀಕ್ಷೆಯಲ್ಲಿ ತರ್ತದೆ. ಹೇಳೋಕ್ಕಾಗೋದಿಲ್ಲ, ಅಲ್ಲಿ ಟಫ್ ಇತ್ತು ಅಂತಂತಂದರೂ ಸಹ ಬದಲಾವಣೆ ತರ್ತದೆ. ತೀರಾ ಸುಲಭವಾಗಿತ್ತು, ಈಸಿಯಾಗಿತ್ತು ಅಂತಂದ್ರೆ ಸಹ ಇಲ್ಲಿ ಹೆಚ್ಚು ಅಂದರೆ 50-60 ರೇಂಜಲ್ಲಿ ಪ್ರಶ್ನೆಯನ್ನು ಸರಿ ಮಾಡಿದವರು ಸಹ ಕೆಳಗೋಗಿ ಕಡಿಮೆ ಇಲ್ಲಿ ಟಚ್ ಮಾಡಿ ಅಲ್ಲಿ ಹೈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅವರು ಉತ್ತರಿಸಿ ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಇರ್ತದೆ. ಆ ಕಾರಣಕ್ಕಾಗಿ 25ರಂದು ನಡೆಯುವಂತಹ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಏನಿದೆ ಅದು ನಿರ್ದಿಷ್ಟವಾದಂತಹ ಪ್ರಶ್ನೆ ಪತ್ರಿಕೆ ಆಗಿರ್ತದೆ ಸ್ನೇಹಿತರೆ. ಒಂದು ನಿರ್ದಿಷ್ಟವಾದಂತಹ ಒಂದು ಅವರು ನೀಡಿರುವಂತಹ ಒಂದು ಸಿಲೆಬಸ್ನಲ್ಲೇ ಕೇಳುವಂತಹ ಪತ್ರಿಕೆ ಆಗಿರ್ತದೆ. ಆ ಒಂದು ಕಾರಣಕ್ಕಾಗಿ ಅದು ಮಹತ್ವವಾದಂತಹ ಬದಲಾವಣೆಯನ್ನು ಈ ಒಂದು KPSC ಗ್ರೂಪ್ ಬಿ ಯಲ್ಲಿ ಮಾಡಲಿದೆ. ಆ ಒಂದು ದೃಷ್ಟಿಯಿಂದ ಆ ಒಂದು ಪ್ರಶ್ನೆ ಪತ್ರಿಕೆ ಅಂದರೆ ಆ ಒಂದು ಪರೀಕ್ಷೆ ಆಗುವವರೆಗೂ ನಾವು ಕಾದು ನಂತರ ಈ ಒಂದು ಕಟ್ ಆಫನ್ನು ಹೇಳ್ತಾ ಹೋಗೋಣ. ಮೊದಲಿಗೆ ಈ ಒಂದು ಪೇಪರ್ 1ನಲ್ಲಿ ಹೇಳಿದೆ ಎಷ್ಟು ಜನ ಹಾಜರಾದರು ಅಂತೇಳಿ. ಎಷ್ಟು ಜನ ಹಾಜರಾಗಿದ್ದರು ಅಂತ ನೋಡೋದಾದರೆ ನಮಗೆ ಬಂದ ಮಾಹಿತಿ ಪ್ರಕಾರ 60% ಮೆಂಬರ್ಸು ಈ ಒಂದು ಪರೀಕ್ಷೆಯನ್ನು ಬರೆದಿದ್ದಾರೆ. ಆ ಒಂದು ದೃಷ್ಟಿಯಿಂದ ಈ ಒಂದು ಪ್ರಶ್ನೆ ಪತ್ರಿಕೆ 1ರ ಒಂದು ದೃಷ್ಟಿಯಿಂದ ನೋಡೋದಾದರೆ ರಿಯಲ್ ಫೈಟ್ ಬಂದುಬಿಟ್ಟು ಒಂದು ಹುದ್ದೆಗೆ 400 ಜನಗಳ ಒಂದು ರಿಯಲ್ ಫೈಟ್ ಇದೆ. ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ವೀಕ್ಷಿಸೋದಕ್ಕಾಗಿ ಧನ್ಯವಾದ.